ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೇಗಿದ್ದೀರಾ ಎಲ್ರು? ಸೊ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಇವತ್ತು ಊರಿಗೆ ಹೋಗೋದಿದೆ. ಮಧ್ಯಾಹ್ನ ಒಂದು 2:30ಗೆ ಬಸ್ ಇದೆ ನಮ್ದು. ಸೊ ಅದಕ್ಕೆ ಇವಾಗ ಫ್ರಿಡ್ಜ್ ಎಲ್ಲ ಒಂದ್ ರೌಂಡ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ. ಕೆಲವೊಂದ್ ತರಕಾರಿ ಎಲ್ಲ ಮಿಕ್ಕಿತ್ತು, ಆದಷ್ಟು ಖಾಲಿ ಮಾಡಕ್ಕೆ ಟ್ರೈ ಮಾಡಿದೆ, ಬಟ್ ಆದ್ರೂ ಒಂದ್ ಸ್ವಲ್ಪ ಉಳ್ಕೋತು. ಸೊ ಅದನ್ನೆಲ್ಲ ಊರಿಗೆ ತಗೊಂಡೋಗ್ಬಿಡೋಣ ಅಂತ ಎಲ್ಲ ಕವರ್ ಎಲ್ಲ ಹಾಕಿ ಎತ್ತಿಡ್ತಾ ಇದ್ದೀನಿ. ಅದಾದ್ಮೇಲೆ ಫ್ರಿಡ್ಜ್ ಕೂಡ ಕ್ಲೀನ್ ಮಾಡಿದೆ. ನಾವು ಊರಿಗೆ ಹೋಗುವಾಗ ಮೇನ್ ಸ್ವಿಚ್ ಎಲ್ಲ ಆಫ್ ಮಾಡ್ಬಿಟ್ಟು ಹೋಗ್ತೀವಿ, ಯಾವುದು ಆನ್ ಇಡಕ್ಕೆ ಹೋಗಲ್ಲ, ರಿಸ್ಕ್ ಬೇಡ ಅಂತ. ಇವಾಗ ಬೆಳಗ್ಗೆ ಹೋಗಿ ಸಂಜೆ ಬಂದ್ರೆ ಓಕೆ, ಬಟ್ ಒಂದು ವಾರದ ಮಟ್ಟಿಗೆ ನಾವು ಹೋಗ್ತಾ ಇದೀವಿ ಅಂದಾಗ ನಾವು ಆದಷ್ಟು ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಬಿಕಾಸ್ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಇದಕ್ಕೊಂದು ಎಕ್ಸಾಂಪಲ್ ಅಂದ್ರೆ, ನಾವು ಒಂದು ಮನೇಲಿ ಬಾಡಿಗೆಗಿದ್ವಿ. ನಮ್ಮ ಮೇಲ್ಗಡೆ ಮನೇಲಿ ಒಂದು ಫ್ಯಾಮಿಲಿ ಇದ್ರು. ಸೊ ಅವರು ಎಲ್ಲೋ ಹೊರಗಡೆ ಹೋಗಿದ್ರು. ಓಕೆನಾ, ಆಲ್ಮೋಸ್ಟ್ ಒಂದು 1 ವೀಕ್ಗೇನೋ ಸುತ್ತಾಡಕ್ಕೆ ಅಂತ ಹೋಗಿದ್ರು. ಸ್ಟಾರ್ಟಿಂಗ್ ಒಂದು 4 ಡೇಸ್ ಏನು ಪ್ರಾಬ್ಲಮ್ ಇರಲಿಲ್ಲ. 5th ಡೇ ಏನಾಯ್ತು ಅಂದ್ರೆ, ಲೈಟ್ ಆಗಿ ಅವ್ರ ಮನೆಯಿಂದ ಹೊಗೆ ಏನೋ ಬರೋದು ನಮ್ಮ ಓನರ್ ನೋಡಿದ್ರಂತೆ. ನೋಡ್ಬಿಟ್ಟು ನಮ್ಮನ್ನೆಲ್ಲ ಕರೆದ್ರು, ಅಲ್ಲಿ ಹೊಗೆ ಬರ್ತಾ ಇದೆಯಲ್ವಾ ಅಂತ. ನಮ್ಗೆ ಒಂದ್ಸಲ ಭಯ ಆಗ್ಬಿಡ್ತು. ನೋಡಿದ್ರೆ ಒಳಗಡೆ ಓಪನ್ ಮಾಡೋಣ ಅಂತ ಡೋರ್ ಎಲ್ಲ ಟ್ರೈ ಮಾಡಿದ್ರು, ಓಪನ್ ಮಾಡಕ್ ಆಗಿಲ್ಲ. ನನ್ನ ಹಸ್ಬೆಂಡ್ ಕೂಡ ಒಂದ್ ಸ್ವಲ್ಪ ಇದೆಲ್ಲ ಮಾಡಿ ಆಮೇಲೆ ಡೋರ್ ಎಲ್ಲ ಓಪನ್ ಆಯ್ತು. ನೋಡಿದ್ರೆ ಫುಲ್ಲು ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಒಳಗಡೆ. ಏನ್ ಮಿಸ್ಟೇಕ್ ಆಗಿತ್ತು ಅಂದ್ರೆ, ಅವರು ಈ ಗೀಸರ್ ಇದಲ್ವಾ, ಎಲೆಕ್ಟ್ರಿಕ್ ಗೀಸರ್, ಅದನ್ನ ಆನ್ ಇಟ್ಬಿಟ್ಟಿದ್ರಂತೆ, ಆಫ್ ಮಾಡಕ್ಕೆ ಮರ್ತೋಗ್ಬಿಟ್ಟಿತ್ತು. ಸೊ ಅದೇನಾಗಿದೆ, ಬಿಸಿ ಆಗಿ 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 ಬೆಂಕಿ ಹತ್ಕೊಂಡ್ಬಿಟ್ಟಿತ್ತು. ಎಲ್ಲ ಬಾತ್ರೂಮು ಆಮೇಲೆ ಹಾಲು ಫುಲ್ಲು ಸುಟ್ಟೋಗ್ಬಿಟ್ಟಿತ್ತು. ಸೊ ಇದು ನೋಡಿದ್ಮೇಲಂತೂ ನಮ್ಗಂತೂ ಒಂದ್ಸಲ ಭಯ ಆಗ್ಬಿಡ್ತು ಎಲ್ಲ ನೋಡ್ಬಿಟ್ಟು. ಸೊ ಅದಕ್ಕೆ ಹೇಳೋದು, ನಾವೆಲ್ಲಾದ್ರೂ ಹೋಗ್ತಿದೀವಿ, 1 ದಿನ 2 ದಿನ ಆದ್ರೆ ಓಕೆ, ಜಾಸ್ತಿ ದಿನದ ಮಟ್ಟಿಗೆ ಹೋಗ್ತೀವಿ ಅಂದಾಗ ಎಕ್ಸ್ಟ್ರಾ ಕೇರ್ಫುಲ್ ಆಗಿರ್ಬೇಕು. ಆಮೇಲೆ ಏನಾದ್ರೂ ಪ್ರಾಬ್ಲಮ್ ಆದ್ಮೇಲೆ ಪಶ್ಚಾತ್ತಾಪ ಪಟ್ರೆ ಏನ್ ಯೂಸ್ ಇದೆ ಅಲ್ವಾ. ಸೊ ಇವಾಗ ಫ್ರಿಡ್ಜ್ ಎಲ್ಲ ಕ್ಲೀನ್ ಆಗಿದೆ, ಇನ್ನು ಕಿಚನ್ ಎಲ್ಲ ಕ್ಲೀನ್ ಮಾಡೋದಿದೆ, ಅದನ್ನೊಂದು ಮಾಡಬೇಕು. ಕಿಚನ್ ಕೂಡ ಎಲ್ಲ ಕ್ಲೀನ್ ಆಗಿದೆ. ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು, ಇಲ್ಲಿ ಗಿಡ ಎಲ್ಲ ಒಂದ್ ಸ್ವಲ್ಪ ಇತ್ತು, ಮನಿ ಪ್ಲಾಂಟು. ಸೊ ಎಲ್ಲ ನೀರಲ್ಲಿ ಈ ತರ ಹಾಕ್ಬಿಟ್ಟು ಇಟ್ಟಿದ್ದೀನಿ ನೋಡಿ, ಬೌಲಲ್ಲಿ ನೀರ್ ಹಾಕ್ಬಿಟ್ಟು ಈ ತರ ಇಟ್ಟಿದ್ದೀನಿ. ಇದು ಫ್ರಿಡ್ಜ್ ಕಂಟೈನರು. ಫ್ರಿಡ್ಜ್ ಅಲ್ಲಿ ಇದೆಲ್ಲ ನೀಟಾಗಿ ವಾಶ್ ಮಾಡಿ ಇಲ್ಲಿ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ನಾಳ್ದು ಬರುವಾಗ ಫುಲ್ ಡ್ರೈ ಆಗಿರುತ್ತೆ, ತಿರ್ಗಾ ತರಕಾರಿ ಎಲ್ಲ ಹಾಕಿ ಇಡಕ್ಕೆ ಈಸಿ ಆಗತ್ತೆ ಅಂತ. ಈಗ ಊರ್ಗೆ ಹೊರಟಿದೀವಿ. ನಮ್ದು ಮೇನ್ ಬಸ್ ಮನೆ ಹತ್ರ ಬರಲ್ಲ, ನಮ್ಗೆ ಪಿಕಪ್ ವ್ಯಾನ್ ಅಂತ ಕಳಿಸ್ತಾರೆ. ಸೊ ಎಲ್ಲರನ್ನು, ಅದು ಯಾರ್ಯಾರು ಬಸ್ಸಲ್ಲಿ ಬರ್ತಾರೆ, ಸೊ ಅವರನ್ನ ಬೇರೆ ಬೇರೆ ಏರಿಯಾಗೆ ಹೋಗ್ಬಿಟ್ಟು ಎಲ್ಲರನ್ನು ಪಿಕ್ ಮಾಡ್ಕೊಂಡು ನಂತರ ನಾವು ಮೇನ್ ಬಸ್ ಹತ್ರ ಹೋಗ್ಬಿಟ್ಟು ಬಿಡ್ತಾರೆ. ಮೇನ್ ಬಸ್ ನಮ್ಮ ಮನೆಯಿಂದ ಆಲ್ಮೋಸ್ಟ್ 1 hour 1.5 hour ಡಿಸ್ಟೆನ್ಸ್ ಇರುತ್ತೆ. ಟ್ರಾಫಿಕ್ ಜಾಸ್ತಿ ಇರುತ್ತಲ್ವಾ, ಸೊ ಅದನ್ನ ಅವಾಯ್ಡ್ ಮಾಡಕ್ಕೆ ಈ ತರ ಮಾಡ್ತಾರೆ. ಒಂದ್ ರೀತಿಗೆ ಒಳ್ಳೇದೇ ಇದು. ಈಗ ನಾವು ಬಸ್ಸಲ್ಲಿ ಇದೀವಿ, ಇಲ್ಲಿ ಇನ್ ಬಿಟ್ವೀನು ಡಿನ್ನರ್ಗೆ ಅಂತ ನಿಲ್ಸಿದ್ದಾರೆ. ಊಟ ಮಾಡ್ಕೊಳ್ಳೋರು ಊಟ ಮಾಡ್ಕೊಂಬಿಡಿ ಅಂತ. ಇನ್ನೊಂದ್ ಕಡೆ ಜೋರ್ ಮಳೆ ಬೇರೆ ಬರ್ತಾ ಇತ್ತು. ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೇಗಿದ್ದೀರಾ ಎಲ್ರು? ಸೊ ಇವತ್ತು ಬೆಳಗ್ಗೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ರೀಚ್ ಆಗುವಾಗಲೇ ಆಲ್ಮೋಸ್ಟ್ ಮಧ್ಯಾಹ್ನ 1-2 ಗಂಟೆ ತನಕ ಆಗಿತ್ತು. ಸೊ ಅದಾದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ಇವತ್ತು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ನನ್ನ ಮಗಳದು ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋ. ಸೊ ಅಜ್ಜಿ ಮನೆ ಲೆಕ್ಕದಲ್ಲಿ ಅವಳ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ರು. ಅವಳ ಬರ್ತ್ಡೇ ಏಪ್ರಿಲ್ ಅಲ್ಲಿ ಬರುತ್ತೆ. ನಾವು ಅವಾಗ ಹೈದರಾಬಾದಲ್ಲಿ ಇದ್ವಲ್ಲ, ಸೊ ಅದಕ್ಕೆ ಅವಳಿಗೆ ಬಟ್ಟೆ ಗಿಫ್ಟ್ಸ್ ಎಲ್ಲ ತಗೊಂಡ್ಬಂದಿದ್ರು. ಹಾಗೆ ನಮ್ಮ ಅಪ್ಪ ಅಮ್ಮನ ಲೆಕ್ಕದಲ್ಲಿ ಅಂತ ಅವಳಿಗೆ ಒಂದು ಚೈನ್ ಕೂಡ ಗಿಫ್ಟ್ ಕೊಟ್ರು. ಇದಂತೂ ಅನ್ಎಕ್ಸ್ಪೆಕ್ಟೆಡ್ ಗಿಫ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವಾಗಿರೋ ಗೋಲ್ಡ್ ರೇಟ್ಗೆ ಏನು ಬೈ ಮಾಡೋ ತರನೇ ಇಲ್ಲ, ಆ ತರ ಇದೆ. ಸೊ ಅದೇ ಕೇಳ್ದೆ ಏನಕ್ಕೆ ಅಂತ. ಇಲ್ಲ, ಹೆಣ್ಮಕ್ಳು ಅಂದ್ರೆ ಮದ್ವೆಗೆಲ್ಲ ಗೋಲ್ಡ್ ಮಾಡ್ಸೋದಿರುತ್ತಲ್ವಾ, ಸೊ ಅದಕ್ಕೆ ಒಂದು ಚೈನ್ ಮಾಡಿಸ್ಬಿಡೋಣ ಅಂತ ಮಾಡಿಸಿದ್ವಿ ಅವಳಿಗೆ ಅಂತ ಹೇಳಿದ್ರು. ಹಾಗೇನೆ ನನ್ನ ತಮ್ಮ ಅವ್ನ ಲೆಕ್ಕದಲ್ಲಿ ಅಂತ ಗೆಜ್ಜೆ ತಗೊಂಡ್ಬಂದಿದ್ದ. ತಂಗಿನೂ ಅಷ್ಟೇ, ಬಟ್ಟೆ ಎಲ್ಲ ಅವಳೇ ತಗೊಂಡ್ಬಂದಿದ್ದು. ಸೊ ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ಲು. ನೀವು ಅವಳ ಫೇಸ್ ಅಲ್ಲೇ ನೋಡ್ಬೋದು ಎಷ್ಟೊಂದು ಖುಷಿಯಾಗಿದ್ದಾಳೆ ಅವಳು ಅಂತ. ಬಿಕಾಸ್ ಅವಳು ಚೂರು ಕೂಡ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇದು ಸರ್ಪ್ರೈಸ್ ಆಗಿತ್ತು ಅವಳಿಗೆ. ಸೊ ಅದಾದ್ಮೇಲೆ ಡ್ರೆಸ್ ಎಲ್ಲ ಹಾಕೊಂಡ್ಬಂದು ಕೇಕ್ ಕಟ್ಟಿಂಗ್ ಕೂಡ ಮಾಡಿದ್ದಾಯ್ತು. ಕೇಕ್ ಎಲ್ಲ ತಗೊಂಡ್ಬಂದಿದ್ರು. ಪಕ್ಕದಲ್ಲಿರೋದು ನನ್ನ ತಂಗಿ ಮಗ, ಸೊ ಅವನು ಕೂಡ ಒಟ್ಟಾಗಿ ಕೇಕ್ ಎಲ್ಲ ಕಟ್ ಮಾಡಿದ್ರು. ಇದು ನನ್ನ ತಂಗಿ ಕೊಟ್ಟಿರೋ ಬಟ್ಟೆ. ಇದು ಚೂಡಿದಾರ್ ಥರ ಬರುತ್ತೆ. ಇದು ಟಾಪು, ಪ್ಯಾಂಟು ಮತ್ತು ಇದಕ್ಕೆ ಶಾಲ್ ಇದೆ. $2700. ಇದು ಆ್ಯಕ್ಚುಲಿ ಊರಲ್ಲೇ ತೊಗೊಂಡಿದ್ದು. ಅವರೆಲ್ಲ ತೊಗೊಂಡು ರೆಡಿ ಇಟ್ಟಿದ್ರು. ತುಂಬ ಇಷ್ಟ ಆಯಿತು. ಕಲರೆಲ್ಲ ತುಂಬ ಚೆನ್ನಾಗಿದೆ ಇದರದ್ದು.
ಇದೂ ಅವರೇ ಕೊಟ್ಟಿದ್ದು. ಪ್ಯಾಂಟ್, ಟೀ ಶರ್ಟ್ಸ್ ಎಲ್ಲ ಇದೆ. ಇಷ್ಟೊಂದಿದೆ. ಇದು ತಂಗಿ ಮಗ ಕೊಟ್ಟಿದ್ದು ಅವನ ಲೆಕ್ಕದಲ್ಲಿ ಅಂತ ಅಕ್ಕನಿಗೆ ಬರ್ಡೇ ಗಿಫ್ಟು. ಕ್ಲಿಪ್ ಎಲ್ಲ ಇದೆ. ಇದೆಲ್ಲ ಅವನೇ ಸೆಲೆಕ್ಟ್ ಮಾಡಿದಂತೆ. ಚೆನ್ನಾಗಿದೆ ಸೆಲೆಕ್ಷನ್ ನೋಡಿ. ಹೇರ್ ಬ್ಯಾಂಡ್ ನೋಡಿ. ಇದು ನನ್ನ ತಮ್ಮ ಮತ್ತು ಅವನ ವೈಫ್ ಲೆಕ್ಕದಲ್ಲಿ ಗೆಜ್ಜೆ ಕೊಟ್ಟಿದ್ದಾರೆ ನೋಡಿ. ಈ ಥರ ಇದೆ. ಡಿಸೈನ್ ತುಂಬ ಚೆನ್ನಾಗಿದೆ ಇದರದ್ದು ನೋಡಿ. ಈ ಥರ ಬರುತ್ತೆ. ಸೊ ಹಾಗೆಯೇ ಇದು ನನ್ನ ಪಪ್ಪ ಅಮ್ಮನ ಲೆಕ್ಕದಲ್ಲಿ ಚೈನ್ ಕೊಟ್ಟಿದ್ದಾರೆ. ಗೋಲ್ಡ್ ಚೈನು 2 ಪವನ್ ಇದೆ ಅಂತೆ. ಸೊ ಇದೊಂದು ಗಿಫ್ಟ್ ಕೊಟ್ಟಿದ್ದಾರೆ ಅವರು. ಇದು ಪಪ್ಪ ಅಮ್ಮನ ಲೆಕ್ಕದಲ್ಲಿ. ಸೊ ಇದಿಷ್ಟು ಅವಳ ಬರ್ಡೇಗೆ ಬಂದಿರೋ ಗಿಫ್ಟು.